ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತಿರೋ ಹಾಗೆಯೇ ಗೌರಿ ಅಲ್ಲಿಗೆ ಅದ್ದೂರಿ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದರೆ ಏನಾಯಿತು, ಏನು ಕಥೆ ಆಯಿತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿವೇಕ್ ಮತ್ತು ಗೌರಿ ರಿಸೆಪ್ಷನ್ ಇದೆ. ಆ ಒಂದು ರಿಸೆಪ್ಷನ್ಗೆ ಮೀಡಿಯಾದವರು, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಅಲ್ಲಿಗೆ ಕಾಂತ ಅವರು ತನ್ನ ಅಕ್ಕನ ಜೊತೆ ಜೋಕರ್ ವೇಷ ಹಾಕ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಅನಿಕೇತ್ಗೆ ಕಾಂತವ್ರನ್ನ ನೋಡಿ ಡೌಟ್ ಬರುತ್ತೆ. ಬಟ್ ಅಷ್ಟರಲ್ಲಿ ಕವಿಯವರು ಬಂದು ಕಾಂತವ್ರನ್ನ ಕಾಪಾಡ್ತಾರೆ. ಯಾಕಂದರೆ ಕಾಂತವ್ರ ಅಕ್ಕ ಕವಿಯವರ ಪರ್ಮಿಷನ್ ತಗೊಂಡೆ ಅಲ್ಲಿಗೆ ಜೋಕರ್ ಆಗಿ ಎಂಟ್ರಿ ಕೊಟ್ಟಿರೋದು. ಜೋಕರ್ ಬರಬೇಕಾಗಿರೋ ಜಾಗಕ್ಕೆ ಕಾಂತವ್ರನ್ನ ಅಲೋ ಮಾಡಿರೋದೇ ಕವಿಯವರಾಗಿದ್ದಾರೆ. ಕವಿಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತದೆ, ಮಕ್ಕಳನ್ನ ನೋಡಬೇಕು ಅಂತ ಅನಿಸಿರುತ್ತೆ, ಹಾಗೆ ಹೀಗೆ ಅಂತ ಹೇಳಿ. ಅದೇ ಕಾರಣಕ್ಕೆ ಅವರು ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವ್ರ ಮುಂದೆ ಕೂಡ ನೀವು ದೂರದಿಂದನೇ ನಿಮ್ಮ ಮಕ್ಕಳನ್ನ ನೋಡಿ, ಯಾವುದೇ ಕಾರಣಕ್ಕೂ ನೀವೇ ಕಾಂತವ್ರು ಅನ್ನೋದು ಗೊತ್ತಾಗಬಾರ್ದು. ಗೊತ್ತಾದರೆ ನಿಮ್ಮ ಮಕ್ಳಿಗೂ ತೊಂದರೆ ಆಗುತ್ತೆ, ಮತ್ತು ರಿಸೆಪ್ಷನ್ ಕೂಡ ಹಾಳಾಗಿಬಿಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿ ಅಲ್ಲಿಂದ ಕವಿಯವರು ಹೋಗ್ತಾರೆ. ನಂತರ ಕಾಂತವ್ರಿಗೆ ತುಂಬ ಖುಷಿ ಆಗುತ್ತೆ. ಕಣ್ಮುಂದೆನೇ ನನ್ನ ಮಗಳು ಬರ್ತಾಳೆ, ನೋಡ್ಬೋದು ಅಂತ ಖುಷಿಯಿಂದ ತನ್ನ ಮಗಳಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಗೌರಿ ಬರುವುದಿಲ್ಲ, ಜಸ್ಟ್ ವಿವೇಕ್ ಮಾತ್ರ ಬರ್ತಾರೆ. ವಿವೇಕ್ ಬರ್ತಿದ್ದಾಗ ಎಲ್ಲಿ ನನ್ನ ಗೌರಿ ಅಂತ ಅನ್ಕೋತಿದ್ದಾರೆ. ಗೌರಿ ರೆಡಿ ಆಗ್ತಿರ್ತಾಳೆ ಅಂತ ಅಕ್ಕ ಕೂಡ ಹೇಳ್ತಾರೆ. ನನ್ನ ಮಗಳು ಹೇಗೆ ಕಾಣಿಸ್ತಾಳು ಏನು ಅಂತ ಕಾಂತವ್ರು ಅನ್ಕೋತಿರ್ತಾರೆ. ಬಟ್ ಇಲ್ಲಿ ವಿವೇಕ್ ಮಾತ್ರ ಬಂದಿದ್ದನ್ನು ನೋಡಿದಂಥ ಮೀಡಿಯಾದವರು ಏನು ಸರ್ ಇದು, ಎಲ್ಲಿ ನಿಮ್ಮ ಹೆಂಡತಿ ನೀರು ಮಾತ್ರ ಬಂದಿದ್ರ ಅಲ್ವಾ, ಹಾಗಿದ್ರೆ ನಿಮ್ಮ ಹೆಂಡತಿನ ಪಂಜರದಲ್ಲಿ ಕೂಡ ಹಾಕಿದ್ರ ನೀವು, ಅದೇ ಕಾರಣಕ್ಕೆ ನೀವು ಮಾತ್ರ ಒಬ್ಬರೇ ಅಟೆಂಡ್ ಆಗಿದ್ರೆ ಅಲ್ಲಿ. ಯಾರಾದರೂ ರಿಸೆಪ್ಷನ್ಗೆ ಒಬ್ಬರೇ ಬರ್ತಾರಾ, ಗಂಡ ಹೆಂಡತಿ ಇಬ್ಬರು ತಾನೇ ಜೊತೆಯಾಗಿ ಬರೋದು, ಆದರೆ ನೀವು ಒಬ್ಬರೇ ಬಂದಿದ್ದೀರಾ ಅಂದರೆ ಏನು ಅರ್ಥ, ವಿಷಯ ತಿಳಿಸಿ ಅಂತ ಹೇಳಿ ಮೀಡಿಯಾದವರು ಪ್ರಶ್ನೆ ಮಾಡ್ತಿದ್ದಾರೆ. ಅದರಿಂದಾಗಿ ರಬಲ್ ಆಗಿಬಿಡ್ತಾರೆ. ವಿವೇಕ್ ಏನ್ರಿ ಮಾತಾಡ್ತಿದ್ರ ನೀವು, ಸರಿಯಾಗಿ ತಿಳ್ಕೊಂಡು ಮಾತಾಡಿ, ವಿನಾಕಾರಣ ಏನೇನೋ ಹೇಳೋದು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಇಲ್ಲಿ ವಿವೇಕ್ ಖಡಕ್ಕಾಗಿ ಮೀಡಿಯಾದವ್ರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಕಡೆ ಏನಪ್ಪ ಅದು ಇಷ್ಟು ಕೋಪ ಇದೆ, ಅಯ್ಯೋ ಏನಪ್ಪ ಇದು ನನ್ನ ಅಳಿಯಂದ್ರಿಗೆ ಇಷ್ಟೊಂದು ಕೋಪ ಇದೆಯಲ್ಲ ಅಂತ ಅಂದ್ಕೊಂಡು ಕಾಂತವರು ಪೀಚಾಡ್ತಿದ್ದಾರೆ. ಜೊತೆಗೆ ನನ್ನ ಮಗಳನ್ನ ಪಂಜರದ ಗಿಳಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನನ್ನ ಮಗಳನ್ನ ಕೂಡಾಕ್ಬಿಟ್ಟಿರ್ತಾರೋ ಏನೋ, ಏನು ಮಾಡೋದು, ನನ್ನ ಮಗಳ ಕತೆ ಏನಾಗುತ್ತೋ ಏನೋ ಅಂತ ಹೇಳಿ ಕಾಂತವರು ತುಂಬ ಅಂದರೆ ತುಂಬ ವಿಚಾರ ಮಾಡ್ಕೊತಿದ್ದಾರೆ. ನನ್ನ ಮಗಳಿಗೆ ಏನಾಗಿದ್ಯೋ ಅಂತ ತುಂಬ ಚಡಪಡಿಸ್ತಿದ್ದಾರೆ. ಆದರೆ ಅಕ್ಕ ಸಮಾಧಾನ ಮಾಡ್ತಿದ್ದಾರೆ, ಆ ರೀತಿ ಏನೂ ಆಗಿರುವುದಿಲ್ಲ, ಖಂಡಿತವಾಗ್ಲೂ ನಿನ್ನ ಮಗಳು ಬಂದೇ ಬರ್ತಾಳೆ, ವೇಟ್ ಮಾಡಿಕ ಅದು ನೋಡು ಅಂತ ಹೇಳ್ತಾರೆ. ಈ ಕಡೆ ಅಕ್ಕ ಕೂಡ ನನ್ನ ಮಗಳಿಗೆ ಏನಾಗಿರ್ಬೋದು ಅನ್ನೋ ಭಯದಲ್ಲೇ ಕಾಂತವರು ತನ್ನ ಮಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಅಲ್ಲಿಗೆ ಮೋನಿಕಾ ಕೂಡ ಎಂಟ್ರಿ ಕೊಡ್ತಾಳೆ. ಮೋನಿಕಾ ಎಲ್ಲರ ಹತ್ರ ಹೋಗಿ ಜ್ಯೂಸ್ ಕೊಡು ನೆಪದಲ್ಲಿ ಅನಿಕೇತನ ಹುಡುಕ್ತಿದ್ದಾಳೆ. ಇತ್ತ ಕಡೆ ಅನಿಕೇತ ಮತ್ತು ಕವಿಯವರು ಖಂಡಿತ ನೀವು ವೆಯ್ಟ್ ಮಾಡಿ, ಹುಡುಗಿಯರಿಗೆ ಸ್ವಲ್ಪ ರೆಡಿ ಆಗೋಕ್ಕೆ ಸಮಯ ಬೇಕಿರುತ್ತಲ್ವ, ಖಂಡಿತ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಚಂಚಲ ಅವರ ಮಗಳು ಬಂದು, ಭಾವ ನಾನು ಗೌರಿನ ಎಲ್ಲ ಕಡೆ ರೂಮಲ್ಲಿ ಹುಡುಕ್ತಾ, ಗೌರಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಎಲ್ಲಿ ಹೋಗಿರ್ಬೋದು ಈ ಗೌರಿನ ಮರ್ಯಾದೆ ತೆಗೆಯೋ ಕೆಲಸಕ್ಕೆ ಇವಳು ಮುಂದಾಗಿದ್ದಾಳೆ ಅಂತ ಅನಿಸುತ್ತೆ. ಅಲ್ಲಿ ಅಕ್ಕ ಅವತ್ತು ನನ್ನ ಮರ್ಯಾದೆ ತೆಗೆದ್ಲು, ಇವತ್ತು ಇವಳು ನನ್ನ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಿದ್ದಾಳೆ. ಅಕ್ಕ ತಂಗಿರು ಇಬ್ಬರು ಕೂಡ ನನ್ನ ಮರ್ಯಾದೆ ತೆಗೆದಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ವಿವೇಕ್ ಕೆಂಡ ಕಾಡ್ತಿದ್ದಾರೆ. ಈ ಕಡೆ ದೀನ ಬಂದವ್ರು ಕೂಡ ಏನಿದು ಗೌರಿ ಹೊರಟೋಗ್ಬಿಟ್ಲ ಅಂತ ಹೇಳಿದಾಗ, ಖಂಡಿತ ಗೌರಿ ಅಂತ ಹುಡುಗಿ ಅಲ್ಲ, ಗೌರಿ ಕಣ್ಗಳಲ್ಲಿ ಸತ್ಯ ಕಾಣಿಸುತ್ತೆ. ಜೊತೆಗೆ ಆ ಹುಡುಗಿ ಮೋಸ ಮಾಡೋ ಹುಡುಗಿ ಅಲ್ಲ, ನ್ಯಾಯ ಸತ್ಯ ಅನ್ನೋದು ಅವಳು ಕಣ್ಣಂಚಲೆ ಕಾಣಿಸುತ್ತೆ. ಖಂಡಿತ ಈ ಮನೆ ಮರ್ಯಾದೆ ಕಾಪಾಡೋಳೆ ಹೊತ್ತು ಅವಳು ತೆಗಿಯೋಳಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ವಿವೇಕಗಂತೂ ಖಂಡಿತ ಅವಳು ಮರ್ಯಾದೆ ತೆಗಿಯೋಕೆ ಇಲ್ಲಿಂದ ಹೊರಟೋಗಿದ್ದಾಳೆ ಅಂತ ಭಯ ಆಗ್ಬಿಡುತ್ತೆ. ತುಂಬ ಸಿಟ್ಟಾಗ್ತಿದ್ದಾರೆ. ಅಷ್ಟರಲ್ಲಿ ಮೀಡಿಯಾದವ್ರು ಬಂದು, ಏನಿದು ಈಗ ತಾನೇ ನಿಮ್ಮ ಮನೆಯವರೇ ಹೇಳ್ತಿದ್ದಾರಲ್ಲ ಹುಡುಗಿ ಕಾಣಿಸ್ತಿಲ್ಲ ಅಂತ, ಏಕೆ ಹೇಳ್ತೀರಾ ಸರ್ ನೀವು, ಎಲ್ಲಿ ನಿಮ್ಮ ಹೆಂಡತಿ, ಅದಕ್ಕೆ ಒಬ್ಬರೇ ಬಂದ್ರಿ ಅನ್ಸುತ್ತಲ್ವಾ ರಿಸೆಪ್ಷನ್ಗೆ ಅಂತ ಹೇಳೋದಕ್ಕೂ ಆ ಕಡೆ ಕಾಂತವರು ನನ್ನ ಮಗಳು ಕಾಣಿಸ್ತಿಲ್ವಂತೆ, ಎಲ್ಲಿ ಹೋದ್ಲು ಏನೋ ನನ್ನ ಮಗಳು, ಏನೋ ಆಗೋಯ್ತು ನನ್ನ ಮಗಳಿಗೆ ಅಂತ ಹೇಳಿ ಬೇಚುಗೆ ಸಿಕ್ಕಾಕೊಂಡಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಗೌರಿ ಎಂಟ್ರಿ ಕೊಡ್ತಿದ್ದಾರೆ. ನೋಡಿ ಅಲ್ಲೇ ಬರ್ತಿದ್ದಾರೆ ನಮ್ಮ ಅತ್ತಿಗೆ ಅಂತ ಹೇಳಿ, ಮಹಾಲಕ್ಷ್ಮಿಯಾಗಿ ಬರ್ತಿದ್ದಾರೆ ಅಂತ ಹೇಳಿ ಕವಿಯವರು ಹೇಳ್ತಾರೆ. ಎಲ್ಲರೂ ಕೂಡ ಆ ಕಡೆ ತಿರ್ಕೋತಾರೆ. ಅಜ್ಜಿ ಕೊಟ್ಟಂತಹ ಸೀರೆ ಉಡುವೆಯನ್ನು ಹಾಕ್ಕೊಂಡು ತುಂಬ ಮುದ್ದಾಗಿ ಗೌರಿ ರೆಡಿಯಾಗಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡೋದ್ರ ಜೊತೆಗೆ ಇಲ್ಲಿ ಅತ್ತೆ ಮಾವನ ಆಶೀರ್ವಾದ ತಗೊಳ್ಳೋಕೆ ಹೋಗ್ತಾರೆ, ಅಜ್ಜಿ ತಾತನ ಆಶೀರ್ವಾದ ತಗೊಳ್ಳೋಕೆ ಹೋಗ್ತಾರೆ. ಅತ್ತೆ ಬಿಟ್ಟು ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದವನ್ನು ಗೌರಿಗೆ ಮಾಡ್ತಾರೆ. ನಂತರ ಗೌರಿ ಬಂದು ವಿವೇಕ್ ಪಕ್ಕದಲ್ಲಿ ಬಂದು ನಿಂತ್ಕೋತಾರೆ. ಈಗೇನು ಹೇಳ್ತೀರಾ, ಬಂದಾಯ್ತಲ್ಲ ಅಂತ ಹೇಳಿ ಮೀಡಿಯಾದವ್ರಿಗೆ ಕವಿಯವರು ಹೇಳಿದಾಗ ಮೀಡಿಯಾದವ್ರು ಕೂಡ ಅಲ್ಲಿಂದ ಹೊರಟ್ಬಿಡ್ತಾರೆ.
ನಂತರ ಇಲ್ಲಿ ವಿವೇಕ್ ಪಕ್ಕದಲ್ಲಿ ಗೌರಿ ಬಂದು ನಿಂತ್ಕೋತಾರೆ. ಫೋಟೋಗ್ರಾಫರ್ ತುಂಬ ಚೆನ್ನಾಗಿ ಸ್ಮೈಲ್ ಮಾಡಿ, ಸರ್ ಮೇಡಮ್ ನೀವು ಕೂಡ ಮಾಡಿ, ಇದು ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ, ನಿಮ್ಮ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ ಸ್ಮೈಲ್ ಮಾಡಿದ್ರೆ ಅಂತ ಹೇಳ್ತಾರೆ. ಈ ಕಡೆ ವಿವೇಕ್ಗೆ ಸ್ಮೈಲ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ನೋಡಿ ನೀವು ಈ ರೀತಿ ನಿಂತ್ಕೊಂಡ್ರೆ ಆಮೇಲೆ ಎಲ್ರಿಗೂ ಕೂಡ ಅನುಮಾನ ಬರುತ್ತೆ, ಸುಮ್ಮನೆ ಸ್ಮೈಲ್ ಮಾಡಿ ಅಂತ ಹೇಳಿ ಗೌರಿ ಹೇಳ್ತಾರೆ. ನಂತರ ಕ್ಲೋಸ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಇಬ್ಬರು ನಾನು ಮುಂದೆ ತಾನು ಮುಂದೆ, ನಾನೇ ಫಸ್ಟ್ ಇರಬೇಕು, ನಾನೇ ಮುಂದೆ ಇರಬೇಕು ಅನ್ನೋ ರೀತಿಯಲ್ಲಿ ಫೈಟ್ ಮಾಡ್ತಾರೆ. ನಂತರ ಫೋಟೋ ಕೂಡ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಗೌರಿ ಹಾಗೆ ಜಾರಿ ಬೀಳ್ತಿರ್ತಾರೆ. ಬೀಳಬೇಕಾದ್ರೆ ಇಲ್ಲಿ ಗೌರಿಯನ್ನು ಇಟ್ಕೋತಾರೆ ವಿವೇಕ್. ಗೌರಿಯನ್ನು ಇಟ್ಕೊಂಡಿದ್ದು ನೋಡುತ್ತೆ, ಏನಿದು ಯಾಕೆ ನನ್ನನ್ನು ಇಟ್ಕೊಂಡ್ರೆ ಅಂತಕ ನನ್ನ ಮರ್ಯಾದೆ ಹೋಗಬಾರ್ದು ಅಂತ ಅದಕ್ಕೆ ಇಟ್ಕೊಂಡ. ಆಮೇಲೆ ಇಟ್ಕೊಳ್ಳಿಲ್ಲ ಅಂತ ಇನ್ನೊಂದು ಹೇಳ್ತಾರಲ್ವ, ಅದಕ್ಕೋಸ್ಕರನೇ ಅಂತ ವಿವೇಕ್ ಹೇಳ್ತಾರೆ. ಹಾಗಿದ್ರೆ ನಾನೇ ನಿಮ್ಮ ಮರ್ಯಾದೆ ಅನ್ನೋದನ್ನು ಒಪ್ಕೊಂಡ್ರಿ ಅಲ್ವಾ ಅಂತ ಹೇಳಿ ಗೌರಿ ಅಲ್ಲೂ ಕೂಡ ಟಕ್ಕರ್ ಕೊಡ್ತಿದ್ದಾರೆ. ಈ ಕಡೆ ವಿವೇಕ್ ಮತ್ತು ಗೌರಿ ಅಲ್ಲೇ ಗುಸು ಪಿಸು ಅಂತ ಫೈಟ್ ಮಾಡ್ತಾನೆ ಇದ್ದಾರೆ. ಅವರಿಬ್ಬರ ಫೈಟ್ಗಂತೂ ಫುಲ್ ಸ್ಟಾಪೇ ಇಲ್ಲ. ಇಲ್ಲಿ ಗೌರಿ ಒಂದೇ ಹೇಳೋದಕ್ಕೆ, ಆ ಕಡೆ ವಿವೇಕ್ ಒಂದೇ ಹೇಳೋದಕ್ಕೆ, ಇಬ್ಬರು ಕೂಡ ಹಾರ ಹಾಕೊಂಡ್ಬೇಡಿ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಬರೋ ಗೆಸ್ಟ್ಗಳನ್ನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸ್ತಾ ಅವರ ಆಶೀರ್ವಾದ ತಗೋತಿದ್ದಾಳೆ ಗೌರಿ. ಅದನ್ನು ನೋಡಿದಂಥ ವಿವೇಕ್, ಓಹೋ ಇಂಥ ಡ್ರಾಮಾಗಳೆಲ್ಲ ಬೇಕಾಗಿಲ್ಲ, ಇದೇನು ಹಳ್ಳಿ ಅಲ್ಲ, ನೀನು ಆಶೀರ್ವಾದ ತೊಗೊಳೋದಕ್ಕೆ, ಇದು ಸಿಟಿ ಅಂತಾರೆ, ಆಶೀರ್ವಾದ ತೊಗೊಳೋದಕ್ಕೆ ಸಿಟಿ ಹಳ್ಳಿ ಅನ್ನೋದು ಬರೋದೆಲ್ಲ. ಒಳ್ಳೆ ಮನಸ್ಸಿರಬೇಕು, ಆಶೀರ್ವಾದ ತೊಗೋಬೇಕು ಅನ್ನೋ ಮನಸ್ಸಿದ್ರೆ ಅಷ್ಟೇ ಸಾಕು. ನಿಮಗೆ ಸಂಸ್ಕಾರ ಗೊತ್ತಿಲ್ಲ ಅಂದರೆ ಸಂಸ್ಕಾರದ ಒಂದೊಂದು ಅಕ್ಷರನೂ ನಾನೇ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಿದಾಗ, ನನಗೆ ನಿನ್ನ ಹತ್ರ ಪಾಠ ಕೇಳು, ಅಷ್ಟು ಕೆಳಮಟ್ಟದಲ್ಲಿ ನಾನಿಲ್ಲ ಅಂದಾಗ ಖಂಡಿತ ನೀವು ನನ್ನನ್ನು ರೀಚು ಮಾಡೋಕ್ಕಾಗಲ್ಲ, ಅದ್ರ ಕೆಳಕ್ಕಿಂತ ಕೆಳಮಟ್ಟದಲ್ಲೇ ಇದ್ದೀರಾ ನೀವು ಅಂತ ಗೌರಿ ಅಲ್ಲೇ ವಿವೇಕ್ನನ್ನು ಚೀಡಿಸ್ತಿದ್ದಾಳೆ. ಜೊತೆಗೆ ಇಲ್ಲಿ ಗೌರಿಯನ್ನು ನೋಡಿದೆ ಅಜ್ಜಿ, ನಿಜಕ್ಕೂ ಮೋನಿಕಾ ಬಿಟ್ಟು ಈ ಹುಡುಗಿನ ನಮ್ಮ ಮನೆ ಸೊಸೆಯಾಗಿ ಬಂದಿದ್ದು ತುಂಬಾ ಒಳ್ಳೇದಾಯಿತು, ಯಾಕಂದರೆ ಇಷ್ಟು ಸಂಸ್ಕಾರ ಇದೆ ನೋಡಿ ಅಂತ ದಿನಬಂಧು ಫ್ಯಾಮಿಲಿಗೆ ಹೇಳ್ತಿದ್ದಾರೆ ಅಜ್ಜಿ ಕೂಡ ಅಜ್ಜಿ ಹೇಳಿದ ಮಾತನ್ನು ದಿನಬಂಧುವರು ಒಪ್ಕೋತಾರೆ, ಜೊತೆಗೆ ಅಲ್ಲಿ ಚಕ್ರವರ್ತಿಯವರು ಒಪ್ಕೋತಾರೆ, ಅವರ ತಮ್ಮನೂ ಕೂಡ ಒಪ್ಕೋತಾರೆ. ಆದರೆ ಸಂಗೀತಕ್ಕೆ ಇದು ಯಾವುದನ್ನು ಕೂಡ ಒಪ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಜೊತೆಗೆ ಮೋನಿಕಾ ಅನ್ನೋ ಹೆಸರನ್ನು ಎತ್ತಬೇಡಿ ಅಂತ ಕೂಡ ಹೇಳ್ತಿದ್ದಾರೆ. ಆಗ ಅಜ್ಜಿ ಒಂದೇ ಹೇಳೋದು, ನಿನಗೆ ಮೋನಿಕಾ ಹೆಸರು ಎತ್ತೋದಕ್ಕೆ ಪ್ರಾಬ್ಲಮ್ ಆಯಿತಾ ಅಥವಾ ನಾವೆಲ್ಲ ಸೇರಿಕೊಂಡು ಗೌರಿಯನ್ನು ಹೊಗಳುತ್ತಿರೋದಕ್ಕೆ ನಿನಗೆ ಸಮಸ್ಯೆ ಆಗ್ತಿದೆಯಾ ಅಂತ. ನನಗೆ ಎರಡು ಕೂಡ ಪ್ರಾಬ್ಲಮ್ ಆಗ್ತದೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ಮೊದಲು ನೋಡು ಗೌರಿನ ಯಾವ ರೀತಿ ಅವ್ರಿಗೆ ಸಂಸ್ಕಾರ ಇದೆ, ಬಂದಿರೋರಿಗೆ ಕಾಲಿಗೆ ಬಿದ್ದು ಅವರ ಆಶೀರ್ವಾದ ತಗೋತಿದ್ದಾಳೆ ನೋಡು, ಎಂಥ ಸಂಸ್ಕಾರ, ಅದೆಲ್ಲ ಹೇಳಿ ಬರುವುದಲ್ಲ, ಅವಳಲ್ಲಿ ಹುಟ್ಟಿರೋದು ಅದು ಅಂತ ಹೇಳ್ತಾರೆ. ಸಂಗೀತ ಅವ್ರಿಗೂ ಒಂದು ಕಡೆ ಅದೇ ರೀತಿ ಅನ್ನಿಸ್ತದೆ. ಈ ಕಡೆ ಅನಿಕೇತ್ ತನ್ನ ತಂಗಿಯನ್ನು ಅಮ್ಮ ಯಾಕೆ ಕಾಣಿಸ್ತಿಲ್ಲ ಅಂದಾಗ ಅಮ್ಮಂಗಿನ್ನೂ ಕೂಡ ಸರಿತಾ ಅತ್ತೆ ಕಪಾಳಕ್ಕೆ ಬರ್ಸಿರೋದನ್ನು ಮರೆಯೋಕ್ಕಾಗಿಲ್ಲ, ಹಾಗಾಗಿ ರೂಮಲ್ಲೇ ಇದ್ದಾರೆ ಅಂತಕ ಮೊದಲು ಅವರನ್ನು ಹೋಗಿ ಕರ್ಕೊಂಡು ಬಾ, ಅವ್ರಿಗೂ ಖುಷಿ ಆಗಬೇಕು, ಆ ರೀತಿ ಇಲ್ಲಿ ಎಡವಟ್ಟಾಗತ್ತೆ ಅಂತ ಹೇಳಿದ್ದೆ ಅಮ್ಮನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ತಂಗಿನ ಕಳಿಸ್ತಾರೆ ಅನಿಕೇತ್. ಇತ್ತ ಕಡೆ ಮೋನಿಕಾ ಗೌರಿ ಮತ್ತು ವಿವೇಕ್ನ ನೋಡಿದ ಅಚ್ಚರಿ ಆಗ್ತಿದ್ದಾಳೆ, ಏನಪ್ಪ ಇವರಿಬ್ಬರು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಇಷ್ಟು ಕ್ಲೋಸ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಅಂತ. ಜೊತೆಗೆ ಅನಿಕೇತ್ನನ್ನು ಕೂಡ ಮೋನಿಕಾ ಹುಡುಕ್ತಿದ್ದಾಳೆ. ಈ ಕಡೆ ಕಾಂತ ಅವರು ಜೋಕರ್ ವಿಶ್ವ ಹಾಕ್ಕೊಂಡಿದ್ದ ತನ್ನ ಮಗಳನ್ನು ನೋಡಿದ ಫುಲ್ ಖುಷಿ ಆಗ್ತಿದ್ದಾರೆ. ನನ್ನ ಮಗಳಿಗೆ ನಾನು ಮೋಸ ಮಾಡಿದ್ರು, ದೇವರು ಮೋಸ ಮಾಡಲಿಲ್ಲ, ನನ್ನ ಮಗಳು ಮಹಾಲಕ್ಷ್ಮಿ ಆಗಿ ಈ ಮನೆ ಸೇರಿಕೊಂಡಿದ್ದಾಳೆ, ಅವಳಿಗೆ ಒಳ್ಳೇದಾದರೆ ಸಾಕು ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಜೋಕರ್ ಆಗಿ ಪರ್ಫಾರ್ಮೆನ್ಸ್ ಕೊಡೋ ಸಮಯ ಬಂದಿದ್ದಾಗಿದೆ. ಕಾಂತ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆದರೂ ಕೂಡ ಮಕ್ಕಳೆಲ್ಲ ಬಂದು ಜೋಕರ್ ಅಂತಿದ್ದಾಗೆ ತನಗೆ ಗೊತ್ತಿರೋ ಸ್ಟೆಪ್ಪನ್ನು ಹಾಕ್ತಿದ್ದಾರೆ ಜೋಕರ್ ಆಗಿ ಕಾಂತ ಅವರು. ಇದರ ನಡುವೆ ಗೌರಿ ತನ್ನ ತಾಯಿಯನ್ನು ನೋಡೇ ಬಿಡ್ತಾಳೆ, ಅಮ್ಮನೇ ಜೋಕರ್ ವಿಷಯದಲ್ಲಿ ಬಂದಿರುವ ಹಾಗಿದೆ ಅಂತ ಹೇಳಿ ಸೆಂಟಿಮೆಂಟಲ್ ಆಗಿ ಎಮೋಷ್ನಲ್ ಆಗ್ತಿದ್ದಾಳೆ ಗೌರಿ. ಹಾಗಿದ್ರೆ ಮುಂದೇನಾಗುತ್ತೆ, ಅಕ್ಕ ಮೋನಿಕಾಳನ್ನು ನೋಡಿದೆ ಅನಿಕೇತೆ ಮೋನಿಕಾಗೆ ಬ್ರೈನ್ ವಾಶ್ ಮಾಡಿ ಮದುವೆ ಮನೆಯಿಂದ ಕರ್ಕೊಂಡು ಹೋಗಿತ್ತು ಅನ್ನೋ ವಿಷಯವನ್ನು ಗೌರಿ ರಿವೀಲ್ ಮಾಡ್ತಾಳೆ ಅನ್ನೋದನ್ನು ಕಾದು ನೋಡಬೇಕು.